ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು. ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳೆಲ್ಲ ಇದೇ ಮೊದಲನೇ ಸಾರಿ ನೋಡುವುದಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮರೆಯದೆ ಪ್ರೆಸ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ರೂಪಕವಾಗಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಪ್ರಾಕ್ಟೀಸ್ ಮಾಡೋಣವಾ? ಮತ್ತೆ ಓಕೆ ನೋಡೋಣ ಎಲ್ಲಿವರೆಗಾಗಿದೆ ಏನ್ ಅನ್ನೋದು ನೋಡೋಣ. ಒಂದೊಂದು ವಾಕ್ಯ ಯಾವುದೋ ಒಂದು ಕೇಳ್ತೀನಿ, ಆ ವಾಕ್ಯವನ್ನು ನೀವೇನ್ ಮಾಡ್ಬೇಕೀಗ ಆ ರೀತಿ ಹೇಳ್ಬೇಕು. ಓಕೆನಾ? ಇಲ್ಲಿ ನಾನೊಂದು ಕನ್ನಡ ವಾಕ್ಯವನ್ನು ಈಗ ನಿಮ್ಗೆ ಕೇಳ್ತೀನಮ್ಮ. ಆ ವಾಕ್ಯವನ್ನು ಏನ್ ಮಾಡ್ಬೇಕೀಗ ಹೆಂಗಿದಂಗೆ ಒಂದು ಫಸ್ಟ್ ಆನ್ಸರ್ ಇಂಗ್ಲಿಷ್ ನಲ್ಲಿ ಹೇಳ್ಬಿಡ್ಬೇಕು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಪಕ್ಕದಲ್ಲಿ ಆನ್ಸರ್ ಇರುತ್ತೆ. ಯಾವ್ದು ಕೇಳಿದ್ರೆ ಅದಕ್ಕ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡೋದೆಲ್ಲ ಏನು, ಟೆನ್ಸಸ್ ಚೇಂಜಿಂಗ್ ಅಂತಾರೆ ಇದನ್ನ. ಯಾವ ಕಾಲದಲ್ಲಾದ್ರೂ ಸರಿ ಆ ವಾಕ್ಯವನ್ನು ಕನ್ನಡ ಟು ಇಂಗ್ಲಿಷ್ ಕನ್ನಡ ಕೂಡ ಹೇಳ್ಬೇಕು ಅಂತ ಹೇಳೋದು ಅದಕ್ಕೆ ಅಮ್ಮ. ನಾವು ಯಾವ ವಾಕ್ಯಕ್ಕೆ ಇಂಗ್ಲಿಷ್ ಯಾವ ರೀತಿ ಮಾತಾಡ್ತಾ ಇದ್ದೀವಿ ಅನ್ನೋದು ಐಡಿಯಾ ಬರ್ಬೇಕು ಅಂದ್ರೆ ಪಕ್ಕದಲ್ಲಿ ಕನ್ನಡ ಇದ್ದೇ ಇರ್ಬೇಕು. ಓಕೆ, ಜಸ್ಟ್ ಒಂದು 2 ಆಗ್ಲಿ ಸಾಕಮ್ಮ, ಒಂದೊಂದೇ ಆಗ್ಲಿ, ಎಲ್ರಿಗೂ ಚಾನ್ಸ್ ಬರ್ಬೇಕಲ್ಲ. ಸೊ ಅದರಿಂದ ಒಂದೊಂದೇ ಆಗ್ಲಿ, ಎಲ್ರು ನೋಡೋಣ. ಮತ್ತೆ ತಿರ್ಗಾ ಮತ್ತೆ ಟೈಮ್ ಇದ್ರೆ ಮತ್ತೆ ರೌಂಡ್ ಅಪ್ ಆಗೋಣ. ನಾವು ಗುಡಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಇಲ್ಲಿದೆ ನೋಡಿ 41. We are praying in the temple. ಇನ್ ದ ಟೆಂಪಲ್ ಅನ್ನ ನಾಲೆಡ್ಜ್ ಎಲ್ಲಿ ಬಂತಮ್ಮ ನಮಗೆ? ಪ್ರಿಪೋಸಿಷನ್ ವರ್ಡ್ಸ್ ಕಲ್ತ್ಕೊಂಡಿವಲ್ಲ. ಸೊ ಆಬ್ಜೆಕ್ಟ್ ಸ್ಥಾನದಲ್ಲಿ ನಾವು ಈಗ ಕಲಿತಾ ಇರೋದು ಜಸ್ಟ್ ಸಬ್ಜೆಕ್ಟ್ ವರ್ಬ್ ಮಾತ್ರ. ವಿ ಆರ್ ಪ್ರೇಯಿಂಗ್ ಅಂದ್ರು ಸಾಕು, ಅಲ್ಲಿವರೆಗೆ ಹೇಳಕ್ ಬಂದ್ರು ಸಾಕು. ಫಸ್ಟ್ ಇನ್ ದ ಟೆಂಪಲ್, ಇನ್ ದ ಚರ್ಚ್, ಇನ್ನ ಇಲ್ಲ ಎಲ್ಲೆಲ್ಲಿ ನಾವು ಏನು ಪೂಜೆ ಮಾಡೋದಂದ್ರೆ ಮನೆಯಲ್ಲಿ ಕೂಡ ಕೂತ್ಕೊಂಡು ಪೂಜೆ ಮಾಡ್ಬೇಕಲ್ಲ. ಆತರ ಅದು ಆಬ್ಜೆಕ್ಟ್ ಸ್ಥಾನದಲ್ಲಿ ನಮ್ಗೆ ಇಷ್ಟ ಬಂದಂತೆ ಇನ್ ದ ಟೆಂಪಲ್ ಅಟ್ 8 o'clock, ಅಟ್ 7 o'clock, ಅಟ್ ಎರ್ಲಿ ಮಾರ್ನಿಂಗ್ ಅಂತಾನು ಹೇಳ್ಕೋಬಹುದು. ಅದು ಔಟ್ ಆಫ್ ಕ್ವಶನ್. ಓಕೆನಾ? ಈಗ ನಾವು ಗುಡಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಏನ್ ಹೇಳಿದ್ರಿ? ವರಲಕ್ಷ್ಮಿ ಅವ್ರು ನೀವೇ ಕಂಟಿನ್ಯೂ ಮಾಡ್ತೀರಾ? ಮಾಡ್ರಿ. ಇನ್ನೆಲ್ರು ಮ್ಯೂಟ್ ಇಟ್ಕೊಂಡ್ಬಿಡಮ್ಮ. ಹೇಳಿಮ್ಮ. We are praying in the temple. ಓಕೆ, ವೆರಿ ಗುಡ್. ಇದು ಯಾವ ಸೆಂಟೆನ್ಸ್? R1 ಮ್ಯಾಮ್. ಓಕೆ, ಹೇಳ್ಬಿಡಿ ಹಂಗೆ. 3 ರೀತಿ ರನ್ನಿಂಗ್ ನಲ್ಲಿ, 3 ರೀತಿ ಸ್ಟಾಪ್ ನಲ್ಲಿ. R2 ಹೇಳ್ತೀನಿ. ನಾವು ಗುಡಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೆವು. We were praying in the temple. ವೆರಿ ಗುಡ್. ನಾವು ಗುಡಿಯಲ್ಲಿ ಪ್ರಾರ್ಥಿಸುತ್ತಾ ಇರುತ್ತೇವೆ. We will be praying in the temple. ವೆರಿ ಗುಡ್. ಇದೇ ಸ್ಟಾಪ್ ಅಲ್ಲಿ ಹೇಳ್ತೀನಿ ಮ್ಯಾಮ್. S1 ನಾವು ಗುಡಿಯಲ್ಲಿ ಪ್ರಾರ್ಥಿಸ್ತೇವೆ. we pray. ಸ್ಪಷ್ಟವಾಗಿ ಹೇಳಿ. ನಾವು ಗುಡಿಯಲ್ಲಿ ಪ್ರಾರ್ಥಿಸುತ್ತೇವೆ. we pray. we pray. we pray. we pray ಅಷ್ಟೇ. ಇಂಗ್ ಫಾರ್ಮ್ ಬರಲ್ಲ, ಆರ್ ಈ ತರ ಏನು ಬರಲ್ಲ. ಓಕೆನಾ? ಓಕೆ, ವೆರಿ ಗುಡ್. ಪ್ರಾರ್ಥಿಸಿದ್ದೇವೆ. we prayed. ವೆರಿ ಗುಡ್. ನಾವು ಗುಡಿಯಲ್ಲಿ ಪ್ರಾರ್ಥಿಸುತ್ತೇವೆ. ನಾಳೆ ಟುಮಾರೋ ಅಂತ ತಿಳ್ಕೊಬೇಕಲ್ಲ ಅಲ್ಲಿ, ಅದಕ್ಕಾಗಿ ನಾಳೆ ಸೇರಿಸ್ಬಿಡೋಣ. ನಾವು ಗುಡಿಯಲ್ಲಿ ನಾಳೆ ಪ್ರಾರ್ಥಿಸುತ್ತೇವೆ. we will pray. ವೆರಿ ಗುಡ್. ಪ್ರೇಡ್ ಅಲ್ಲ, ಮತ್ತೆ ಅಲ್ಲಿ ಪ್ರೇ ಅಷ್ಟೇ. we will pray. we will pray. ಟುಮಾರೋ ಅಂದ್ಮೇಲೆ ಅದು ಟೈಮ್ ಇಡ್ತೀರೋ ಇನ್ನೊಂದ ಅನ್ನೋದನ್ನ ಮತ್ತೆ ಸ್ವಲ್ಪ ಮುಂದೆ ಹೆಜ್ಜೆ ಹಾಕಿದ್ಮೇಲೆ ನೋಡ್ಕೊಳ್ಳೋಣ. ಓಕೆ? ಒಂದ್ ನಿಮಿಷ ಮ್ಯಾಮ್. ವಿಲ್ ಅಂದ್ಮೇಲೆ ಟುಮಾರೋ ಹೇಳ್ಬೇಕಾ ಅಥವಾ ವಿಲ್ ಅಂದ್ರೇನೆ ಅರ್ಥ? ಅಂದ್ರೆ ಸಾಕು, ಫ್ಯೂಚರ್ ಅಂತ ಅರ್ಥ. ಅದಕ್ಕೆ ಟೈಮ್ ಇಡ್ಬೇಕು, ನಾಳೆನೆ ಅಂತ ಹೇಳ್ತೀನಿ, ಮೆನ್ಷನ್ ಮಾಡ್ತೀನಿ, ನನ್ನ ವಾಕ್ಯದಲ್ಲಿ ಅದು ತೋರಿಸ್ಬೇಕು ನಾನು ಅಂದ್ರೇನೆ ನೀವ್ ಇಡ್ಬಹುದು. ಇಲ್ಲ ನೀವು ಬೆಳಗ್ಗೆ ಮಾತಾಡ್ತಾ ಇರ್ತೀರಿ, ವಿ ವಿಲ್ ಪ್ರೇ ಇನ್ ದ ಟೆಂಪಲ್ ಅಂದ್ರೆ ಈವ್ನಿಂಗ್ ಅಂತ ಹೇಳ್ಬೋದಲ್ಲ. ವಿಲ್ ಅಂದ್ರೇನೆ ಭವಿಷ್ಯತ್ತು ಅಂತ ಅರ್ಥ. ಅಲ್ಲಿ ಟೈಮ್ ಹೇಳಿದ್ರೆ ಅನ್ಕೊಳ್ಳಿ, ಆಗ ವಿಲ್ ಇಟ್ಬಿಡ್ಬಹುದು.
ವಿ ಪ್ರೇ ಅಂದ್ರೆ ಸಿಂಪಲ್, ಈಗ ನೆಕ್ಸ್ಟ್ ಕೆಲಸ ಅದು ಮಾಡ್ತೀನಪ್ಪ. ಒಂದಿನವರೆಗೆ ಪ್ರೆಸೆಂಟ್ ನಲ್ಲಿ ಮಾತಾಡ್ಬೋದಮ್ಮ, ನೋ ಪ್ರಾಬ್ಲಮ್. ಬಟ್ ಏನಂದ್ರೆ ನಾವು ಕಲಿಬೇಕಲ್ಲ ಎಲ್ಲ. ಸೊ ಅದರಿಂದ ನಾವು ಅಲ್ಲಿ ವಿಲ್ ಅನ್ನೋದು ತೋರಿಸ್ಬೇಕು. ಅಂದ್ರೆ ಈಗ ಮಾಡ್ತಾ ಇಲ್ಲ ಅವರು ಅಂತ ಹೇಳಿ ಆ ಕೆಲಸ ನಾವು ವಿಲ್ ಇಟ್ಕೊಳ್ಳೆ ಮೆನ್ಷನ್ ಆಗ್ಬಿಡುತ್ತೆ. ವಿ ವಿಲ್ ಪ್ರೇ ಇನ್ ದ ಟೆಂಪಲ್. ನಾವು ಅಂದ್ರೆ ಇನ್ ದ ಈವ್ನಿಂಗ್ ಅಂತ ಹೇಳ್ರಿ, ಗುಡಿಯಲ್ಲಿ ನಾವು ಸಾಯಂಕಾಲ ಪ್ರೇ ಮಾಡ್ತೀವಿ, ಇಲ್ಲ ನಾಳೆ ಪ್ರೇ ಮಾಡ್ತೀವಿ, ಒಂದು ವರ್ಷ ಆದ್ಮೇಲೆ ಯಾವಾಗಾದ್ರೂ ಸರಿ. ಓಕೆನಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಆಬ್ಜೆಕ್ಟ್ ಸ್ಥಾನ ಜಾಸ್ತಿ ಈಗ ಬೇಡ. ಬೇಡ ಅಂತ ಹೇಳ್ತಾ ಇಲ್ಲ, ಈಗ ಬೇಡ. ಓಕೆನಾ? ಬಾಯಿಗೆ ಬಂದ್ರೆ ಹೇಳ್ರಿ, ಬೇಡನಲ್ಲ. ಓಕೆ, ವಿ ವಿಲ್ ಪ್ರೇ ಇನ್ ದ ಟೆಂಪಲ್. ಯಾವಾಗ ವಿಲ್ ಅಂತ ಇಟ್ರಲ್ಲ, ಮತ್ತೆ ಟೈಮ್ ಕೂಡ ಹೇಳ್ಬಿಡ್ರಿ. ಒಂದ್ ವೇಳೆ ನೀವು ಒಂದ್ ಟೈಮ್ ಹೇಳೇ ತೀರ್ಬೇಕು ಅಂತಂದ್ರೆ ಹೇಳ್ರಿ, ನೋ ಪ್ರಾಬ್ಲಮ್. ಓಕೆನಾ? ಓಕೆ, ಇನ್ನೊಬ್ರಿಗೆ ಚಾನ್ಸ್ ಕೊಡೋಣ. ಜ್ಯೋತಿ, ನೀವ್ ಹೇಳ್ತೀರಮ್ಮ? ಓಕೆ, ಏನಂದ್ರಿ? ಟ್ರೈ ಮಾಡ್ತೀನಿ ಮ್ಯಾಮ್. ಇಂಗ್ಲಿಷ್ ನಲ್ಲೇ ಹೇಳಿದ್ರಿ ಏನೋ. ಐ ವಿಲ್ ಟ್ರೈ ಮ್ಯಾಮ್. ವೆರಿ ಗುಡ್. ಹೇಳ್ಬೇಕಮ್ಮ, ಮಾತ್ ಹೇಳ್ಬೇಕು, ಭಯ ಪಟ್ಕೋಬಾರ್ದು. ರಾಂಗ್ ಹೇಳಿದೀನಿ ಅಂತ ಹೇಳಿ ಅದು ತಪ್ಪ ರೈಟ್ ಹೊರಗಡೆ ಗಟ್ಟಿಯಾಗಿ ಹೇಳ್ಬಿಟ್ರೆ, ರೈಟ್ ಅಂದ್ರೆ ಕ್ಲಾಪ್ಸ್, ರಾಂಗ್ ಅಂದ್ರೆ ಹಂಗಲ್ಲಮ್ಮ ಹಿಂಗ. ಓಕೆ ಓಕೆ ಓಕೆ. ನಾವು ಶಾಲೆಗೆ ಹೋಗುತ್ತಾ ಇದ್ದೇವೆ. ನಾವು ಶಾಲೆಗೆ ಹೋಗುತ್ತಾ ಇದ್ದೇವೆ. ಯಾವ ವಾಕ್ಯ ನೋಡ್ಕೊಂಡ್ಬಿಟ್ರೆ ಆಯ್ತು ನಿಮ್ಗೆ. ವಿ ಆರ್ ಗೋಯಿಂಗ್ ಟು ಸ್ಕೂಲ್. ವೆರಿ ಗುಡ್. ಇದನ್ನ ನೀವು ಈಗ ಸ್ಟಾಪ್ ನಲ್ಲಿ ಮತ್ತು ರನ್ನಿಂಗ್ ನಲ್ಲಿ, ನಾವು ಶಾಲೆಗೆ ಹೋಗುತ್ತಾ ಇದ್ದೆ. ನಾವು ಅಲ್ಲ, ಮ್ಯಾಮ್, ನಾವು ಅನ್ಬೇಕು, ಇದ್ವಿ ಅನ್ಬೇಕು, ಇಲ್ಲ ಅಂದ್ರೆ ಇದ್ವಿ. ವಿ ವಾಸ್ ಗೋಯಿಂಗ್ ಟು ಸ್ಕೂಲ್. ಮ್ಯಾಮ್, ಇಲ್ಲಿ ಯಾಕೆ ಬಂತು ವಾಸ್ ಅಂತ ಹೇಳಿ? ಸಿಂಗಲ್ ಇಲ್ವಲ್ಲ, ಜಾಸ್ತಿ ಜನ ಇದಾರಲ್ಲ. ಮ್ಯಾಮ್, ಏನ್ ಬರುತ್ತೆ? ವೇರ್. ವರ್. ವಿ ವರ್ ಗೋಯಿಂಗ್ ಟು ಸ್ಕೂಲ್. ನಾವು ಶಾಲೆಗೆ ಹೋಗುತ್ತಿರುತ್ತೇವೆ. ವಿ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್. ವೆರಿ ಗುಡ್. ಸ್ಟಾಪ್ ನಲ್ಲಿ ಹೇಳ್ರಿ. ಸ್ಟಾಪ್ ನಲ್ಲಿ ಮ್ಯಾಮ್, ನಾವು ಶಾಲೆಗೆ ಹೋಗುತ್ತಾ, ಮತ್ತೆ ದೀರ್ಘ ಬರಬಾರ್ದಲ್ಲಿ, ಹೋಗುತ್ತೇವೆ. ಹೋಗುತ್ತೇವೆ. ವಿ ಗೋ ಅಷ್ಟೇ. ಟು ಸ್ಕೂಲ್ ಅಷ್ಟೇ, ಇಲ್ಲೇ ಇರುತ್ತೆ ಎಲ್ಲ. ಓಕೆ ಮ್ಯಾಮ್. ನೆಕ್ಸ್ಟ್ ಪಾಸ್ಟ್. ನಾವು ಶಾಲೆಗೆ ಹೋದೆವು. ನಾವು ಶಾಲೆಗೆ ಹೋದೆವು. ವಿ ಗೋಗೆ ಟೆನ್ಸಸ್ ಹೇಳ್ರಮ್ಮ. ಗೋ, ಯಾರಾದ್ರೂ ಹೇಳ್ರಿ. ಗೆಟ್ ಮ್ಯಾಮ್. ವೆಂಟ್. ಗೋ, ವೆಂಟ್. ವಿ ವೆಂಟ್ ಟು ಸ್ಕೂಲ್. ವಿ ವೆಂಟ್ ಟು ಸ್ಕೂಲ್. ಅವೆರಡು ಸ್ಟ್ರೆಸ್ ಬರ್ಬೇಕಲ್ಲಿ. ವಿ ವೆಂಟ್ ಆದ್ಮೇಲೆ ಏನಾನು ಇಟ್ಕೊಳ್ರಿ ನೀವು ಆ ಕಡೆ. ನಮ್ಗೆ ಇಂಗ್ಲಿಷ್ ಕರೆಕ್ಟ್ ಆಗಿ ಎದುರಿಗೆ ಇರೋರ್ಗೆ ಆನ್ಸರ್ ಹೇಳ್ಬೇಕು ಅಂದ್ರೆ ವಿ ವೆಂಟ್ ಫಸ್ಟ್ ಸಬ್ಜೆಕ್ಟ್ ವರ್ಬ್ ಹೇಳ್ಬಿಡ್ರಿ. 1 ಸೆಕೆಂಡ್ ಗ್ಯಾಪ್ ತಗೊಂಡ್ ಬೇಕಾದ್ರೆ ಆಬ್ಜೆಕ್ಟ್ ಹೇಳ್ರಿ. ಟು ಸ್ಕೂಲ್, ಟು ಮಾರ್ಕೆಟ್, ಟು ಫ್ರೆಂಡ್ಸ್ ಹೌಸ್, ಏನಾದ್ರೂ ಸರಿ. ಓಕೆನಾ? ಓಕೆ ಮ್ಯಾಮ್. ನಾವು ಶಾಲೆಗೆ ಹೋಗುತ್ತಿರುತ್ತೇವೆ. ನಾವು ನಾಳೆ ಶಾಲೆಗೆ ಹೋಗುತ್ತೇವೆ. ನಾಳೆ we will go to school tomorrow. We will go to school tomorrow. Okay ma'am. Okay. ಟ್ರೈ ಮಾಡ್ರಿ. ಓಕೆ, ಆಯ್ತು ಮ್ಯಾಮ್. ಓಕೆ, ಆ 2 ವಿಡಿಯೋಸ್ ನಿಮಗೆ ಪರ್ಸನಲ್ ಆಗಿ ಕಳಿಸಿದೀನಲ್ಲಮ್ಮ ನಿನ್ನೆ. ಎಸ್ ಮ್ಯಾಮ್. 2 ವಿಡಿಯೋಸ್ ಪದೇ ಪದೇ ನೋಡ್ರಿ, ಅದ್ರಲ್ಲೇ ಇರುತ್ತೆ, ಅದ್ರಾಗ್ಲಿಂದನೇ ಬರ್ತೀರಿ ನೀವು ಕೂಡ. ಆಯ್ತು ಮ್ಯಾಮ್. ನೆಕ್ಸ್ಟ್ ಪದ್ಮಶ್ರೀ ಅವರು ಹೇಳ್ತೀರಾ? ಓಕೆ. ನಾನು ರೇಡಿಯೋನಲ್ಲಿ ಹಾಡುಗಳನ್ನು ಕೇಳುತ್ತಾ ಇದ್ದೇನೆ. ರನ್ನಿಂಗ್ ಸೆಂಟೆನ್ಸ್. ಐ ಆಮ್ ಲಿಸನಿಂಗ್ ದ ಸಾಂಗ್ ಇನ್ ದ ರೇಡಿಯೋ. ನಾನು ರೇಡಿಯೋನಲ್ಲಿ ಹಾಡುಗಳನ್ನು ಕೇಳುತ್ತಾ ಇದ್ದೆ. ಐ ವಾಸ್ ಲಿಸನಿಂಗ್ ದ ಸಾಂಗ್ ಇನ್ ದ ರೇಡಿಯೋ. ನಾನು
ನಾನು ರೇಡಿಯೋನಲ್ಲಿ ಹಾಡುಗಳನ್ನು ಕೇಳುತ್ತಾ ಇರುತ್ತೇನೆ. ಹ್ಮ್ ಐ ವಿಲ್ ಬಿ ಲಿಸನಿಂಗ್ ದ ಸಾಂಗ್ ಇನ್ ದ ರೇಡಿಯೋ. ವೆರಿ ಗುಡ್. ಸ್ಟಾಪ್ ಸೆಂಟೆನ್ಸ್ ಅಲ್ಲಿ ಹ್ಮ್ ನಾನು ರೇಡಿಯೋನಲ್ಲಿ ಹಾಡುಗಳನ್ನು ಕೇಳುತ್ತೇನೆ. ಹ್ಮ್ ಐ ಲಿಸನ್ ದ ಸಾಂಗ್ ಇನ್ ದ ರೇಡಿಯೋ. ವೆರಿ ಗುಡ್. ನಾನು ರೇಡಿಯೋನಲ್ಲಿ ಹಾಡುಗಳನ್ನು ಕೇಳಿದ್ದೇನೆ. ಹ್ಮ್ ಐ ಲಿಸನ್ ದ ಸಾಂಗ್ ಇನ್ ದ ರೇಡಿಯೋ. ಲಿಸನ್ಡ್. ಲಿಸನ್. ಲಿಸನ್. ನಾನು ರೇಡಿಯೋನಲ್ಲಿ ಹಾಡುಗಳನ್ನು ನಾಳೆ ಕೇಳುತ್ತೇನೆ. ಹ್ಮ್ ಐ ವಿಲ್ ಲಿಸನ್ ದ ಸಾಂಗ್ ಇನ್ ದ ರೇಡಿಯೋ. ವೆರಿ ಗುಡ್. ಮ್ಯಾಮ್ ಲೌಡ್ಲಿ ಮ್ಯಾಮ್. ಹೇಳಿಮ್ಮ. ರೂಲ್ಸ್ ತಿಳ್ಕೊಂಡಿದ್ದೀರಿ, ಬಟ್ ಫಾಸ್ಟ್ ಆಗಿ ಕಟಿಂಗ್ ಸಿಸ್ಟಮ್ ನಲ್ಲಿ ಹೇಳೋದನ್ನ ಮುಂದುವರಿಸೋಣ. ಓಕೆನಾ? ಓಕೆ. ನೆಕ್ಸ್ಟ್ ವಸಂತ ಮೇಡಮ್ ಅವರೇ ಆನ್ ಮಾಡ್ಕೊಳ್ಳಿ. ವಸಂತ ಅವ್ರು ಇದಾರಾ? ಹಾ, ಹೇಳ್ತೀರಾ ನೀವು? ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ದಾರೆ. They are studying in English medium. ವೆರಿ ಗುಡ್. They were studying in English medium. ಕನ್ನಡ. Hello. ಹೇಳಿಮ್ಮ, ಕೇಳಿಸ್ತಾ ಇದೆಯಲ್ಲ. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ದಾರೆ. ಇದ್ದಾರೆ. ಓಕೆ. R1. ದೇ ಆರ್ ಸ್ಟಡಿಂಗ್ ಇನ್ ಇಂಗ್ಲಿಷ್ ಮೀಡಿಯಂ. ಹೋಯ್ತು. ಪಾಸ್ಟ್ ಹೇಳ್ರಿ. They will be studying in English medium. 3 ರೀತಿಯಾಗಿ ಹೇಳ್ರಿ ಒಂದ್ಸಲ. ಫಸ್ಟ್ ಇಂದ. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ದಾರೆ. They are studying in English medium. ಓಕೆ. ಫಸ್ಟ್ ಕನ್ನಡ ಹೇಳ್ರಿ. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ದಾರೆ. ಇದ್ದರು. ಓದುತ್ತಾ ಇದ್ರು. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇರುತ್ತಾರೆ. ಇದ್ದಾರೆ. ಹಂಗಲ್ಮಾ, ಒಂದು ವಾಕ್ಯ ಕನ್ನಡ ಹೇಳಿ ಅದಕ್ಕ ಇಂಗ್ಲಿಷ್ ಹೇಳ್ಬೇಕು, ಮತ್ತೆ ಇನ್ನೊಂದು ವಾಕ್ಯ ಕನ್ನಡ ಹೇಳಿ ಅದಕ್ಕೆ ಇಂಗ್ಲಿಷ್ ಹೇಳ್ಬೇಕು. ಆಯ್ತು. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ದಾರೆ. They are studying in English medium. ಓಕೆ. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ದರು. They were studying in English medium. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇರುತ್ತಾರೆ. ಓಕೆ. They will be studying in English medium. ಓಕೆ, ವೆರಿ ಗುಡ್. ಈಗ ಸ್ಟಾಪ್. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ದಾರೆ. ಓದುತ್ತಾರೆ. They are studying in English. ಸ್ಟಾಪ್ ಸೆಂಟೆನ್ಸ್ ಹೇಳ್ರಿ. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾರೆ ಅಷ್ಟೇ. ದೇ ಸ್ಟಡಿ ಇನ್ ಇಂಗ್ಲಿಷ್ ಮೀಡಿಯಂ. They study in English medium. They was studying in No. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ್ದಾರೆ. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಸ್ಟಾಪ್ ಪಾಸ್ಟ್ ಟೆನ್ಸ್. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ್ದರು. They studied in English medium. ಅವರು ನಾಳೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾರೆ. They will study in English medium. ಸ್ಟಡಿನೇ. ಮತ್ತೆ ಅಲ್ಲಿ ಇಡಿ ಬರಬಾರ್ದು. ಓಕೆನಾ? In English medium. ಓಕೆ. ನಾನು ಕನ್ನಡ ಕೇಳ್ತಾ ಇರ್ತೀನಿ, ಅದಕ್ಕೆ ಇಂಗ್ಲಿಷ್ ಹೇಳ್ರಿ. ಓಕೆನಾ? ಈಗ 2 ಅಂದ್ರೆ ಸ್ವಲ್ಪ ತ್ರಾಸ ಅನಿಸ್ತಾ ಇದೆಯಲ್ಲ. ಕನ್ಫ್ಯೂಸ್ ಆಗ್ಬೇಡ್ರಿ. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ದಾರೆ. ಹೇಳಿಮಾ ವಸಂತ ಅವರೇ. ಯಾರು? ನೀವೇ ಹೇಳ್ರಿ. They are studying in English medium. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾ ಇದ್ರು. They were studying in English medium. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ನಾಳೆ ಓದುತ್ತಾ ಇರುತ್ತಾರೆ. ನಾಳೆ ಇನ್ನ ಯಾವಾಗಾದ್ರೂ ಫ್ಯೂಚರ್ ನಲ್ಲಿ. ಓಕೆನಾ? They will be studying in English medium. ಓಕೆ, ವೆರಿ ಗುಡ್. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಾರೆ. ಇನ್ ಇಂಗ್ಲಿಷ್ ಮೀಡಿಯಂ. ಓದ್ತಾರೆ ಅಂದ್ರೆ ಇನ್ನ ಓದಿಲ್ಲ, ಓದ್ತಾ ಇಲ್ಲ, ಓದ್ಬಿಟ್ಟಿಲ್ಲ, ಓದ್ತಾರೆ ಅಷ್ಟೇ. ದೇ ಸ್ಟಡಿ ಇನ್ ಇಂಗ್ಲಿಷ್ ಮೀಡಿಯಂ. ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ್ದರು. They studied in English medium. ವೆರಿ ಗುಡ್.
ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ನಾಳೆ ಓದುತ್ತಾರೆ. They will be study. ವಿಲ್ ಬಿ ಬರಲ್ಲ, ದೇ ವಿಲ್. They will, ಅದೇ will be ಅಲ್ಲ. ವಿಲ್ ಬಿ ಬರಬಾರ್ದು. ಹೌದಮ್ಮ. They will study in English medium. ವೆರಿ ಗುಡ್. ಅಷ್ಟೇ ಏನಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಅಷ್ಟೇ ಏನಿಲ್ಲ, ಪ್ರಾಕ್ಟೀಸ್ ಅಷ್ಟೇ ಏನಿಲ್ಲ. ಓಕೆನಾ? ಓಕೆ. ಸ್ವಲ್ಪ ನನ್ಗೆ ಇದಕ್ಕಿಂತ ವರ್ಡಿಂಗ್ ಇದ್ರಲ್ಲಿ ಸ್ಪೀಕಿಂಗ್ ಆದ್ರೂ ಪರವಾಗಿಲ್ಲ, ಈ ಮಧ್ಯದಲ್ಲಿ ಈ ತರ ಚಿಕ್ಕ ಕಟ್ ಮಾಡಿ ಓದೋದೇ ಕಷ್ಟ ಆಗಿರೋದು. ಏನಿಲ್ಲ, ಅದು ಅಭ್ಯಾಸ ಮಾಡೋಷ್ಟ್ರಲ್ಲಿ ನಮ್ಗೆ ಬಾಯಿ ತಿರುಗುತ್ತೆ ಅಷ್ಟೇ, ಏನಿಲ್ಲ. ನಾವು ಟಕ್ ಅಂತೇಳಿ ಸಾಮಾನ್ಯವಾಗಿ ಏನ್ ಮಾತಾಡ್ತಾ ಇರ್ತೀವಿ ಅಂದ್ರೆ ಪಾಸ್ಟ್ ಟೆನ್ಸ್ ಜಾಸ್ತಿ ಮಾತಾಡ್ತಾ ಇರ್ತೀವಿ, ಇಲ್ಲ ನಡೀತಾ ಇರುವ ಕೆಲಸವನ್ನು ಜಲ್ದಿ ಅಂದ್ರೆ ಬೇಗ ಮಾತಾಡ್ತಾ ಇರ್ತೀವಿ, ಬಾಯಿಗೆ ಬರುತ್ತೆ ಹಿಂಗ್ ಫಾರ್ಮ್ ನಿಂದ. ಪಾಸ್ಟ್ ಟೆನ್ಸ್ ಜಾಸ್ತಿ ಮಾಡಿದ್ರು, ಹೋದ್ರು, ತಿಂದ್ರು, ಬಂದ್ರು, ಮಾತಾಡಿದ್ರು ಅಂತೇಳಿ ಈ ತರ ಮಾತಾಡ್ತಾ ಇರ್ತೀವಲ್ಲ, ಅದಕ್ಕೆ ಸ್ವಲ್ಪ ಬೇಗ ಬರುತ್ತೆ ಅದು. ಇದು ಈ ತರ ಕಲ್ತಾ ಇಲ್ಲಲ್ಲ ಮೇಡಮ್. ಈ ತರ ಕಲ್ತ್ಕೊಂಡ್ರೆ ಇನ್ನು ಯಾವಾಗ್ಲೂ ನೀವು ಎಲ್ಲಿದ್ದೀನಿ ನಾನು ಅಂತೇಳಿ ಐಡಿಯಾ ಟಕ್ ಅಂತ ಬಂದ್ಬಿಡುತ್ತೆ. ಅದು ಬೇರೆ ಕನ್ನಡ ಪಕ್ಕದಲ್ಲಿ ಇಟ್ಕೊಂಡೇ ಪ್ರಾಕ್ಟೀಸ್ ಮಾಡ್ಬೇಕು ಕಂಪಲ್ಸರಿ. ಮೈಂಡ್ಗೆ ಕನ್ನಡ ಅವಸರ, ನಮ್ಮ ಲ್ಯಾಂಗ್ವೇಜ್ ಕನ್ನಡ ಅಲ್ವಾ, ಸೊ ಅದ್ರಿಂದ ಮೈಂಡ್ ನಲ್ಲಿ ಕನ್ನಡ ಯಾವಾಗ್ಲೂ ಇದ್ದೇ ತಿರ್ಬೇಕು. ಈಗ ಯಾರಾದ್ರೂ ಬಂದು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇರ್ತಾರೆ, ಮೈಂಡ್ ಹೋಗುತ್ತೆ ಫಸ್ಟ್, ನಿಮ್ಮ ಮನ್ಸ್ ಏನಂತೆ, ಓಹೋ ಈ ಕ್ವಶನ್ ಹೇಳಿದಾರಾ, ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳಿದ್ರು ಯಾರಾದ್ರೂ, ಅವ್ರ ಏನ್ ಕೇಳಿದ್ರು ಕನ್ನಡದಲ್ಲಿ ನೀವು ಮನ್ಸಿನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಅಲ್ವಾ. ಓ ಅವ್ರು ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ ಏನ್ ಮಾಡ್ತಾ ಇದಾರ ಅಂತ ಕೇಳ್ತಾ ಇದಾರಲ್ಲ, ಟಕ್ ಅಂತ ಸೆಕೆಂಡ್ ನಲ್ಲಿ ನಾನ್ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಹೇಳ್ಬಿಡ್ತೀರಿ. ಐ ಆಮ್ ಡೂಯಿಂಗ್, ಇಲ್ಲ ಐ ಆಮ್ ಈಟಿಂಗ್ ಅಂತ ಹೇಳ್ಬಿಡ್ತೀರಿ. ಐ ಆಮ್ ಈಟಿಂಗ್ ಅಂದ್ರೆ ಮನ್ಸಿನಲ್ಲಿ ಫಸ್ಟ್ ಕಣ್ಣು ಇವೆಲ್ಲ ಕೆಲಸ ಮಾಡ್ತವೆ ಅಲ್ಲಿ, ನೀವು ಊಟ ಮಾಡ್ತಾ ಇದೆಯಲ್ಲ ಇದನ್ನ ಇಂಗ್ಲಿಷ್ ನಲ್ಲಿ ಈ ತರ ಹೇಳ್ರಿ ಅಂತ ಹೇಳಿ, ಅದಕ್ಕೆ ಕನ್ನಡ ಬಿಡಬಾರ್ದು. ಓಕೆ ಓಕೆ ಮಾ. ಇನ್ನ ಶೋಭಾ ಅವ್ರೆ ಹೇಳ್ತೀರಾ? ಪಕ್ಷಿಗಳು ಕೆಳಗಡೆ ಬರುತ್ತಾ ಇದ್ದಾವೆ. ಎರಡನೇ ಹಾಡನ ಮೇಡಮ್ ಅದು. ಪಕ್ಷಿಗಳು ಕೆಳಗಡೆ ಬರುತ್ತಾ ಇದ್ದಾವೆ. The birds are coming down. ಓಕೆ. ಬರುತ್ತಾ ಇದ್ದಾರೆ. ಪಕ್ಷಿಗಳು ಕೆಳಗಡೆ ಬರುತ್ತಾ ಇದ್ದವು. The birds were coming down. ಪಕ್ಷಿಗಳು ಕೆಳಗಡೆ ಬರುತ್ತಾ ಇರುತ್ತವೆ. The bird will be coming down. ಓಕೆ, ಸ್ಟಾಪ್ ನಲ್ಲಿ ಈಗ ಪಕ್ಷಿಗಳು ಕೆಳಗಡೆ ಬರುತ್ತಿದೆ. The birds come. ಪಕ್ಷಿಗಳು come down. ಪಕ್ಷಿಗಳು ಕೆಳಗಡೆ ಬಂದವು. The birds coming down. ಕೇಮ್ ಬಂದವು. came down. ಪಕ್ಷಿಗಳು ಕೆಳಗಡೆ ನಾಳೆ ಬರುತ್ತವೆ. The bird will coming down. ಮತ್ತೆ ಹಿಂಗ್ ಬರ್ಬಾರ್ದು. ಓಕೆನಾ? come down. ಅಷ್ಟೇನಿಲ್ಲಮ್ಮ, ಇದೇ ತರ ಪ್ರತಿಯೊಂದು ವಾಕ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಅಷ್ಟೇ ಸಾಕು, ಏನು ಪ್ರಾಬ್ಲಮ್ ಇರಲ್ಲ. ಓಕೆನಾ? ಇದು ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ತಪ್ಪೋ ಒಪ್ಪೋ ಹೋಗ್ತಾ ಇರ್ಬೇಕು. ಫಸ್ಟ್ ಬಾಯಿಂದ ಇಂಗ್ಲಿಷ್ ವರ್ಡ್ಸ್ ಹೊರಗಡೆ ಬರ್ಬೇಕು ನಮ್ಗೆ. ಓಕೆನಾ? ಇನ್ನು ಯಾರಿದ್ದಾರೆ? ಕರುಣ್ಪ ಅವರು ಬಂದಿಲ್ಲ? ಶಾರದಮ್ಮ ಅವರು. ನೀವು ಯಾವ್ದಾದ್ರು ಹೇಳ್ತೀರಾ? ನಿಮ್ಗೆ ಓನ್ ನಾವು ಆಡುತ್ತಾ ಇದ್ದೇವೆ. ನಾವು ಆಡುತ್ತಾ ಆಡುತ್ತಾ ಇದ್ದೇವೆ. ನಾವು ಆಡುತ್ತಾ ಇದ್ದೇವೆ. We are playing. We were. ಹಿಂಗ್ ಕನ್ನಡ ಕೂಡ ಹೇಳ್ರಿ ಫಸ್ಟ್. ನಾವು ಆಟ ಆಡುತ್ತಾ ಇದ್ದೆವು. We were playing. ನಾವು ಆಟ ಆಡುತ್ತಾ ಇರುತ್ತೇವೆ. ಓಕೆ. We will be playing. ವೆರಿ ಗುಡ್. ಸ್ಟಾಪ್ ಸೆಂಟೆನ್ಸ್. ನಾವು ಆಟ
ಆಡುತ್ತೇವೆ. ಹ್ಮ್ ವಿ ಪ್ಲೇ ಹಾ ನಾವು ಆಡಿದೆವು. ಹ್ಮ್ ವಿ ಪ್ಲೇಡ್ ಹ್ಮ್ ನಾವು ಆಟ ಆಡುತ್ತಾ ಇರುತ್ತೇವೆ. ನಾಳೆ ಆಟ ಆಡುತ್ತಾ ಇರುತ್ತೇವೆ. ಆಡುತ್ತೇವೆ ಅಷ್ಟೇ. ಆಡುತ್ತೇವೆ. ವಿ ವಿಲ್ ಪ್ಲೇ. ವೆರಿ ಗುಡ್. ಅಷ್ಟೇ, ಏನಿಲ್ಲ. ಓಕೆನಾ?